mentioned, again reminding that this is the one book in the Bible that has more direct words of God. ಈಗಾಗಲೇ ತಿಳಿಸಿದ ಹಾಗೆ ಈ ಒಂದು ಪುಸ್ತಕದಲ್ಲಿ ಕರ್ತನ ಅಥವಾ ಯೆಹೋವನ ನೇರವಾದ ಮಾತುಗಳು ಎಲ್ಲ ಪುಸ್ತಕಗಳಿಂದ ಈ ಪುಸ್ತಕದಲ್ಲಿ ಹೆಚ್ಚು ಉಂಟು. The difficult book, but it is a precious book. ಕಷ್ಟಕರವಾದ ಪುಸ್ತಕ ಆದರೂ ತುಂಬಾ ಅಮೂಲ್ಯವಾದ ಪುಸ್ತಕ. We are studying about the 5 offerings that is given in the first 5 chapters of this book. ಈ ಪುಸ್ತಕದಲ್ಲಿ ಮೊದಲು 5 ಅಧ್ಯಾಯಗಳಲ್ಲಿ ಕೊಡಲ್ಪಟ್ಟಿರುವ 5 ಯಜ್ಞಗಳ ವಿಷಯವಾಗಿ ನಾವು ಕಲಿಯುತ್ತಾ ಬರುತ್ತಿದ್ದೇವೆ. We have covered the 2 offerings, burnt offerings and meal offering. ಎರಡು ಯಜ್ಞಗಳ ವಿಷಯವಾಗಿ ಈಗಾಗಲೇ ನಾವು ಕಲಿತಿದ್ದೇವೆ. ಮೊದಲು ಸರ್ವಾಂಗ ಹೋಮ ಮತ್ತು ಎರಡನೇದಾಗಿ ಧಾನ್ಯ ದ್ರವ್ಯ ನೈವೇದ್ಯ. Last 2 will be in chapter 4 and 5, sin offering and guilt offering or trespass offering. 4 ಮತ್ತು 5ನೇ ಅಧ್ಯಾಯಗಳಲ್ಲಿ ಉಳಿದ ಆ ಒಂದು ಪ್ರಾಯಶ್ಚಿತ್ತ sin offering, ದೋಷ ಪರಿಹಾರಕ ಯಜ್ಞ ಮತ್ತು ಪ್ರಾಯಶ್ಚಿತ್ತ ಪಾಪ ಪರಿಹಾರದ ಯಜ್ಞ. ಪಾಪ ಪರಿಹಾರದ ಯಜ್ಞ. Now we come to the center, the middle sacrifice or offering, which is called the peace offering. ಈಗ ಆ ಮಧ್ಯ ಯಜ್ಞದ ವಿಷಯವಾಗಿ ನಾವು ಕಲಿಯಲಿಕ್ಕೆ ಇದ್ದೇವೆ. ಅದು ಸಮಾಧಾನ ಯಜ್ಞವಾಗಿದೆ. As we mentioned before, to save man, one offering would have been enough. The sin offering would have been enough to save a sinner. ಈಗಾಗಲೇ ಹೇಳಿದ ಹಾಗೆ ಒಬ್ಬ ಪಾಪಿಯನ್ನು ರಕ್ಷಿಸುವುದಕ್ಕೆ ದೋಷ ಪರಿಹಾರಕ ಎಂಬ ಒಂದು ಯಜ್ಞವು ಸಾಕಾಗಿತ್ತು. But God has given us 5 offerings to portray the glories of our Lord Jesus Christ. ಅದರ ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆಯನ್ನು ಪ್ರದರ್ಶಿಸುವ ಹಾಗೆ ದೇವರು 5 ಯಜ್ಞಗಳನ್ನು ಕೊಟ್ಟಿದ್ದಾನೆ. This offering is the middle offering. ಈ ಯಜ್ಞವು ಮಧ್ಯದಲ್ಲಿರುವ ಯಜ್ಞವಾಗಿದೆ. It speaks of the communion and fellowship of believers with God the Father through our Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರ ಸಂಗಡ ಇರುವ ಸಂಪರ್ಕ ಮತ್ತು ಅನ್ಯೋನ್ಯತೆಯ ವಿಷಯವಾಗಿ ಮಾತನಾಡುತ್ತದೆ. No single offering can set forth the manifold wonders of the person of Christ. ಯೇಸು ಕ್ರಿಸ್ತನ ವ್ಯಕ್ತಿಯ ವಿಷಯವಾಗಿ ಯಾವ ಒಂದು ಯಜ್ಞವು ಆತನ ಮಹತ್ತಾದ ಮಹಿಮೆಯನ್ನು ಪ್ರದರ್ಶಿಸಲು ಸಾಧ್ಯವಿಲ್ಲ. There are many facets of his glory. ಆತನ ಮಹಿಮೆಗೆ ಅನೇಕ ಮುಖಗಳುಂಟು. Just as we have 4 gospels in the New Testament, they were needed to set forth his earthly life. ನಮಗೆ ಹೇಗೆ 4 ಸುವಾರ್ತೆಗಳು ಉಂಟು, ಆ 4 ಸುವಾರ್ತೆಗಳು ಆತನ ಭೂಮಿಯ ಮೇಲಿದ್ದ ಜೀವನವನ್ನು ಪ್ರದರ್ಶಿಸಿ ಅಥವಾ ತೋರಿಸುವಂತದ್ದಾಗಿದೆ. At the end of closing John's gospel, let us read John 21:25 and see what John is writing about what he wrote. ಯೋಹಾನನ ಬರೆದ ಸುವಾರ್ತೆ 21ನೇ ಅಧ್ಯಾಯ 25ನೇ ವಚನದಲ್ಲಿ ಅಲ್ಲಿ ಮುಕ್ತಾಯದಲ್ಲಿ ಯೋಹಾನನ ಹೇಳುವ ಮಾತು ಏನೆಂಬುದಾಗಿ ನೋಡಿರಿ. ಇದಲ್ಲದೆ ಯೇಸು ಮಾಡಿದ್ದು ಇನ್ನೂ ಬಹಳವಿದೆ. ಅದನ್ನೆಲ್ಲ ಒಂದೊಂದಾಗಿ ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಹಿಡಿಸದೆ ಹೋದಿತೆಂದು ನಾನು ನೆನೆಸುತ್ತೇನೆ. What an amazing statement about the person of Jesus Christ and what he has done. ಯೇಸು ಕ್ರಿಸ್ತನ ವ್ಯಕ್ತಿ ಮತ್ತು ಆತನು ಮಾಡಿದ ಮಹತ್ಕಾರ್ಯಗಳ ವಿಷಯವಾಗಿ ಎಂತ ಒಂದು ಹೇಳಿಕೆ ಇಲ್ಲಿ ಉಂಟು. In the 4 gospels, 4 writers are giving the 4 view of the same person. 4 ಸುವಾರ್ತೆಗಳಲ್ಲಿ 4 ಗ್ರಂಥಕರ್ತರು ಅವರು ಒಬ್ಬ ವ್ಯಕ್ತಿಯ ಕುರಿತಾಗಿ 4 ದೃಷ್ಟಿಕೋನವನ್ನು ಪ್ರದರ್ಶಿಸಿದರು. In the book of Genesis, Moses, the one writer, was writing about 4 people. ಆದಿಕಾಂಡ ಪುಸ್ತಕದಲ್ಲಿ ಮೋಶೆಯು ಒಬ್ಬ ಗ್ರಂಥಕರ್ತನಾಗಿ 4 ವ್ಯಕ್ತಿಗಳ ಕುರಿತಾಗಿ ಬರೆದನು. Abraham, Isaac, Jacob and Joseph.
ಅಬ್ರಹಮ, ಇಸಾಕ, ಯಾಕೋಬ ಮತ್ತು ಯೋಸೇಫನು. But after writing the gospel, the writer is telling there is much more to write, and if it's all written, the books will not contain the world. ಆದ್ರೆ World will not contain it. ಯೋಹಾನನ್ ಬರೆದ ಸ್ವಾರ್ಥೆಯಲ್ಲಿ ನೋಡುವಾಗ ಯೋಹಾನನು ಹೇಳುವುದೇನೆಂದ್ರೆ, ಆತನು ಮಾಡಿದ್ದು ಇನ್ನೂ ಬಹಳವಿದೆ, ಅದನ್ನೆಲ್ಲ ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳು ಲೋಕವೇ ಹಿಡಿಸದೆ ಓದಿತೆಂಬುದಾಗಿ ಹೇಳಿದನು. My dear brothers and sisters, I think we will be learning all through eternity about the person of Christ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ವ್ಯಕ್ತಿಯ ಕುರಿತಾಗಿ ನಾವು ನಿತ್ಯತ್ವದಲ್ಲಿಯೂ ಕಲಿಯುತ್ತಾ ಇರುತ್ತೇವೆ. May we have the same desire that Apostle Paul had, that I may know him. ಅಪೊಸ್ತಲನಾದ ಪೌಲನಿಗಿದ್ದ ಅಭಿಲಾಷೆಯು ನಮ್ಮಲ್ಲಿಯೂ ಇರಲಿ, ಆತನನ್ನು ನಾವು ತಿಳುಕೊಳ್ಳಬೇಕೆಂಬ ಅಭಿಲಾಷೆ ನಮ್ಮಲ್ಲಿ ಇರಲಿ. Now this offering called the peace offering is not about the peace he brought through the sin offering blood. ಇಲ್ಲಿ ಈ ಸಮಾಧಾನ ಯಜ್ಞವು ಆತನು ತಂದ ಆ ಒಂದು ದೋಷ ಪರಿಹಾರಕದ ಯಜ್ಞದ ರಕ್ತದ ಮೂಲಕ ಮಾಡಿದ ಸಮಾಧಾನ ವಿಷಯವಾಗಿ ಅಲ್ಲ, ರಕ್ತದ ಮೂಲಕವಾಗಿ ಮಾಡಿದ ಸಮಾಧಾನದ ವಿಷಯವಾಗಿ ಅಲ್ಲ. But it speaks of Christ being made our peace. He himself is our peace. ಆದರೆ ಕ್ರಿಸ್ತನು ತಾನೇ ನಮಗೆ ಸಮಾಧಾನವಾಗಿದ್ದಾನೆ. ಕ್ರಿಸ್ತನು ಸಮಾಧಾನ ಮಾಡಲ್ಪಟ್ಟ ವಿಷಯವಾಗಿ ಮಾತನಾಡುತ್ತಿದ್ದಾನೆ. Colossians 1:20-22, please read it. ಕೊಲೊಸ್ಸೆ ಪುಸ್ತಕ 1ನೇ ಅಧ್ಯಾಯ 20-22. ಕೊಲೊಸ್ಸೆ 1ನೇ ಅಧ್ಯಾಯ 20-22. ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂ ಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತಿಗಳನ್ನು ಮಾಡುವವರಾಗಿ ದ್ವೇಷ ಮನಸ್ಸುಳ್ಳವರೂ ಆಗಿದ್ದರೂ ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. So we know that he made peace through the blood on the cross. ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ಆತನು ಸಮಾಧಾನವನ್ನು ಉಂಟು ಮಾಡಿದನು. But this offering is talking about him being our peace. ಆದರೆ ಈ ಯಜ್ಞವು ಆತನು ತಾನೇ ಸಮಾಧಾನವಾಗಿರುವ ವಿಷಯವಾಗಿ ಮಾತನಾಡುತ್ತದೆ. He is the meeting place of all believers together to each other and with God the Father. ವಿಶ್ವಾಸಿಗಳೆಲ್ಲರೂ ಸೇರಿ ಬಂದು ಮತ್ತು ತಂದೆಯಾದ ದೇವರ ಕಡೆಗೆ ಸೇರಿ ಬರುವುದಕ್ಕೂ ಆತನೇ ಭೇಟಿ ಮಾಡುವ ಸ್ಥಳವಾಗಿದ್ದಾನೆ. Christ is the one who can break down the walls that separates. ಕ್ರಿಸ್ತ ತಾನೇ ಆ ಒಂದು ಅಡ್ಡಗೋಡೆ ಬೇರ್ಪಡಿಸುವ ಅಡ್ಡಗೋಡೆಯನ್ನು ತೆಗೆದುಹಾಕುವವನಾಗಿದ್ದಾನೆ. Walls between individuals, ವೈಯಕ್ತಿಕರ ಮಧ್ಯದಲ್ಲಿರುವ ಗೋಡೆಗಳು, between families, ಕುಟುಂಬಗಳ ನಡುವೆ ಇರುವ ಗೋಡೆಗಳು, between religions, race and nations, ಧರ್ಮ, ಜನಾಂಗ ಮತ್ತು ಈ ಜಾತಿಯ ಮಧ್ಯದಲ್ಲಿರುವ ಗೋಡೆಗಳನ್ನು ತೆಗೆದುಹಾಕುವನು. All that is broken down and we are made one in Christ. ಇವೆಲ್ಲವೂ ಮುರಿಯಲ್ಪಟ್ಟು ಕ್ರಿಸ್ತನಲ್ಲಿ ನಾವು ಒಂದಾಗಿ ಮಾಡಲ್ಪಟ್ಟಿದ್ದೇವೆ. We have access to the Father through Jesus Christ. ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರ ಸಮಕ್ಷಮದಲ್ಲಿ ಬರುವ ಅವಕಾಶ ನಮಗೆ ದೊರೆತಿದೆ. Communion with the Father and fellowship with one another as they share the things of Christ. ಕ್ರಿಸ್ತನ ವಿಷಯಗಳನ್ನು ಹಂಚಿಕೊಳ್ಳುವವರಾಗಿ ದೇವರೊಂದಿಗೆ ಸಂಪರ್ಕ ಮತ್ತು ಕ್ರಿಸ್ತನೊಡನೆ ಅನ್ಯೋನ್ಯತೆ. 1 John 1:3, see what Apostle John is talking about this fellowship. 1 ಯೋಹಾನ 1ನೇ ಅಧ್ಯಾಯ 3ನೇ ವಚನದಲ್ಲಿ ಯೋಹಾನನು ಈ ಅನ್ಯೋನ್ಯತೆಯ ವಿಷಯವಾಗಿ ಮಾತನಾಡುವ ಸಂಗತಿಯನ್ನು. 1 ಯೋಹಾನ 1ನೇ ಅಧ್ಯಾಯ 3ನೇ ವಚನ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂತದ್ದು. Offering brings us together. ಸಮಾಧಾನ ಯಜ್ಞ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸುತ್ತದೆ.
that it is only when we meet together around the person of Christ that we can be drawn together. ನಾವೆಲ್ಲರೂ ಆ, ಕ್ರಿಸ್ತ ಆ, ಕ್ರಿಸ್ತನಾದ ವ್ಯಕ್ತಿಯ ಮುಖಾಂತರ ಆತನ ಬಳಿಗೆ ಬರುವುದಾದ್ರೆ ಮಾತ್ರ ನಾವು ಒಬ್ಬರಾಗಿ ಸೇರಿ ಬರಬಹುದು. We cannot have that fellowship with anyone and everyone. ಈ ಅನ್ಯೋನ್ಯತೆ ನಾವು ಎಲ್ಲರ ಸಂಗಡಲೂ ಅಥವಾ ಯಾರ ಸಂಗಡಲೂ ಇರಲು ಸಾಧ್ಯವಿಲ್ಲ. But only with those who gather around the person of Jesus Christ. ಆದರೆ ಯೇಸು ಕ್ರಿಸ್ತನ ವ್ಯಕ್ತಿಯ ಸುತ್ತಲೂ ಸೇರಿ ಬರುವಾಗ ಮಾತ್ರ ಸಾಧ್ಯವಾಗುತ್ತದೆ. Okay, now let's read Leviticus 3:1-5. ಯಾಜಕ ಕಾಂಡ 3ನೇ ಅಧ್ಯಾಯ 1ರಿಂದ 5ನೇ ವಚನ ತನಕ ಓದಿಕೊಳ್ಳೋಣ. ಯಾವನಾದರೂ ಸಮಾಧಾನ ಯಜ್ಞ ಮಾಡಬೇಕಾದರೆ ಅವನು ಸಮರ್ಪಿಸುವ ಪಶುವು ದನವಾಗಿದ್ದ ಪಕ್ಷಕ್ಕೆ ಅದು ಗಂಡಾಗಲಿ ಹೆಣ್ಣಾಗಲಿ ಪೂರ್ಣಾಂಗವಾಗಿಯೇ ಇರಬೇಕು. ಅವನು ಅದನ್ನು ಯೆಹೋವನ ಸನ್ನಿಧಿಗೆ ತಂದು ಅದರ ತಲೆಯ ಮೇಲೆ ಕೈಯಿಟ್ಟು ದೇವದರ್ಶನದ ಗುಡಾರದ ಬಾಗಲಲ್ಲಿ ವಧಿಸಬೇಕು. ಆರೋನನ ವಂಶದವರಾದ ಯಾಜಕರು ಅದರ ರಕ್ತವನ್ನು ಯಜ್ಞವೇದಿಗೆ ಸುತ್ತಲೂ ಎರಚಬೇಕು. 3ನೇ ವಚನ. ಆ ಯಜ್ಞ ಪಶುವಿನ ವಪೆಯನ್ನು, ಕರುಳುಗಳ ಮೇಲಣ ಎಲ್ಲಾ ಕೊಬ್ಬನ್ನು, ಏನಫ್ರದ 5ವರೆಗೆ 2 ಉರುಳಿ ಕಾಯಿಗಳನ್ನು ಇವುಗಳ ಮೇಲೆ ಸುಟ್ಟು ಇವುಗಳ ಮೇಲೆ ಸೊಂಟದಲ್ಲಿರುವ ಕೊಬ್ಬನ್ನ, ಕಾಳಿಜ್ಯದ ಹತ್ತಿರ ಉರುಳಿಕಾಯಿಗಳ ತನಕ ಇರುವ ಕೊಬ್ಬನ್ನ ತೆಗೆದು ಯೆಹೋವನಿಗೆ ಹೋಮ ಮಾಡಬೇಕು. ಆರೋನನ ವಂಶದವರಾದ ಯಾಜಕರು ಅದನ್ನು ಯಜ್ಞವೇದಿಯಲ್ಲಿ ಉರಿಯುವ ಕಟ್ಟಿಗೆಯ ಮೇಲಿರುವ ಸರ್ವಾಂಗ ಹೋಮ ದ್ರವ್ಯದ ಮೇಲೆಯೇ ಹೋಮ ಮಾಡಬೇಕು. ಅದು ಯೆಹೋವನಿಗೆ ಸುಗಂಧ ಹೋಮವಾಗಿರುವುದು. In this chapter we see three grades of offering in this peace offering. ಈ ಸಮಾಧಾನ ಯಜ್ಞದಲ್ಲಿ 3 ಹಂತದ ಯಜ್ಞವನ್ನು ನೋಡಬಹುದು. One is a sacrifice from the herd, as we read in verse 1. 1ನೇ ವಚನದಲ್ಲಿ ಓದಿದ ಹಾಗೆ ಆ ಒಂದು ಯಜ್ಞವು ಅದು ದನದಿಂದ ಇರಬೇಕು. We are sinners. What is the gospel? We are sinners who could never come to a holy God. ಸ್ವಾರ್ಥ ಅಂದ್ರೆ ಏನು? ಪರಿಶುದ್ಧನಾದ ದೇವರ ಬಳಿಗೆ ಬರುವ ಅವಕಾಶ ಪಾಪಿಗಳಾದ ನಮಗೆ ಇರಲಿಲ್ಲ. We were consigned to the darkness of eternity. ನಿತ್ಯತ್ವದ ಅಂಧಕಾರಕ್ಕೆ ನಾವು ಬಂಧಿಸಲ್ಪಟ್ಟ ಸ್ಥಿತಿಯಲ್ಲಿದ್ದೆವು. If he did that, if he sent all sinners to the darkness of eternity to hell, he would be still just, and the angels will sing praises to his name. ಎಲ್ಲ ಪಾಪಿಗಳನ್ನು ನಿತ್ಯವಾದ ಒಂದು ಅಂಧಕಾರಕ್ಕೆ ಅಥವಾ ನರಕಕ್ಕೆ ಕಳುಹಿಸಿದರೂ ಸಹ ಆತನು ನ್ಯಾಯವಂತನಾಗಿದ್ದು ಮತ್ತು ಎಲ್ಲಾ ದೂತರು ಆತನನ್ನು ಕೊಂಡಾಡುವವರಾಗಿರುತ್ತಾರೆ. But God was satisfied with what Jesus did. ಆದರೆ ಯೇಸು ಮಾಡಿದ ಕಾರ್ಯದಲ್ಲಿ ದೇವರು ತೃಪ್ತಿಯಾಗಿದ್ದನು. So now we can come to God. That is the gospel message. ಈಗ ನಾವು ದೇವರ ಬಳಿಗೆ ಬರಬಹುದು. ಇದೇ ಸುವಾರ್ತೆಯ ಸಂದೇಶವಾಗಿದೆ. God and man is reconciled. ದೇವರು ಮನುಷ್ಯನು ಸಂಧಾನ ಸ್ಥಿತಿಗೆ ಅಥವಾ ಸಮಾಧಾನ ಸ್ಥಿತಿಗೆ ಬಂದಿದ್ದಾರೆ. That is the gospel or the good news. ಇದೇ ಸುವಾರ್ತೆ ಅಥವಾ ಶುಭ ವರ್ತಮಾನ. God will accept a sinner because of what Christ has done. ಕ್ರಿಸ್ತನು ಮಾಡಿದ ಕಾರ್ಯದ ದೆಸೆಯಿಂದಲೇ ದೇವರು ಪಾಪಿಯನ್ನು ಸ್ವೀಕರಿಸಿಕೊಳ್ಳುವನು. In that God is satisfied. Are we satisfied? ಇದರಲ್ಲಿ ದೇವರು ತೃಪ್ತಿಯಾಗಿದ್ದಾನೆ. ಆದ್ರೆ ನಾವು ತೃಪ್ತಿಯಾಗಿದ್ದೆವು. This peace offering is different from the burnt offering in several aspects. ಈ ಸಮಾಧಾನ ಯಜ್ಞವು ಸರ್ವಾಂಗ ಹೋಮಕ್ಕಿಂತ ಅನೇಕ ರೀತಿಯಲ್ಲಿ ವಿಭಿನ್ನವಾಗಿ ಉಂಟು. Burnt offering, it is completely burned and it can only be a male. ಸರ್ವಾಂಗ ಹೋಮವು ಅದು ಸಂಪೂರ್ಣವಾಗಿ ಸುಡಲ್ಪಡುತ್ತದೆ ಮತ್ತು ಅದು ಗಂಡು ಪಶುವಾಗಿ ಅಥವಾ ಗಂಡ ಆಗಿರಬೇಕು. Here in the peace offering, it can be either male or female. ಆದ್ರೆ ಸಮಾಧಾನ ಯಜ್ಞಕ್ಕೆ ಬರುವಾಗ ಆ ಒಂದು ಪ್ರಾಣಿಯು ಅದು ಗಂಡ ಆಗಿರಬಹುದು ಅಥವಾ ಹೆಣ್ಣಾಗಿರಬಹುದು. But it should be without blemish.
ಆದ್ರೆ ಯಾವ ದೋಷವಿಲ್ಲದ ಹಾಗೆ ಇರಬೇಕು. In the burnt offering, it speaks of what God sees in Christ, his beloved Son. ಸರ್ವಾಂಗ ಹೋಮದಲ್ಲಿ ದೇವರು ತನ್ನ ಪ್ರಿಯ ಕುಮಾರನಾದ ಕ್ರಿಸ್ತನಲ್ಲಿ ಏನು ನೋಡುತ್ತಿದ್ದಾನೆ ಎಂಬುದಾಗಿ ತೋರಿಸುತ್ತದೆ. The female offering was permitted because here the capacity of the offerer to enjoy Christ is in view. ಇಲ್ಲಿ ಆ ಪಶುವು ಅದು ಹೆಣ್ಣಾಗಿರಬಹುದು ಎಂಬುದಾಗಿ ಅನುಮತಿಸಲ್ಪಟ್ಟಿದೆ. ಕಾರಣ ಕ್ರಿಸ್ತನು ಯಾರಾಗಿದ್ದನು ಆ ಒಂದು ಯಜ್ಞವನ್ನು ಅರ್ಪಿಸುವವನನ್ನು ಕ್ರಿಸ್ತನು ಆನಂದಿಸಬಹುದು ಅಥವಾ ವೀಕ್ಷಿಸಬಹುದು. We can never find in Christ as much as the Father God finds in him. Can you repeat? We can, as human being, we can never find the extent what God the Father sees in his beloved Son. ತಂದೆಯಾದ ದೇವರು ತನ್ನ ಪ್ರಿಯ ಕುಮಾರನಾದ ಕ್ರಿಸ್ತನಲ್ಲಿ ನೋಡುವ ವಿಷಯಗಳನ್ನು ನಾವು ಮನುಷ್ಯರಾದ ನಾವು ಅಷ್ಟರ ಮಟ್ಟಿಗೆ ನೋಡಲಿಕ್ಕೆ ಸಾಧ್ಯವಿಲ್ಲ. And up to verse 2, it is almost like the burnt offering. ಎರಡನೇ ವಚನ ತನಕ ಅದು ಸರ್ವಾಂಗ ಹೋಮವಾಗಿ ಉಂಟು. When we come to verse 3 and 4, we see the contrast with the burnt offering. ಆದರೆ 3 ಮತ್ತು 4ನೇ ವಚನಗಳಲ್ಲಿ ಇಲ್ಲಿ ಸರ್ವಾಂಗ ಹೋಮಕ್ಕೆ ವಿಭಿನ್ನವಾಗಿ ಅಥವಾ ವಿರುದ್ಧವಾಗಿ ಉಂಟು. The burnt offering was all placed on the altar. ಸರ್ವಾಂಗ ಹೋಮ ಯಜ್ಞದಲ್ಲಿ ಎಲ್ಲವೂ ಯಜ್ಞ ವೇದಿಯ ಮೇಲೆ ಇಡಲ್ಪಟ್ಟಿತು. The peace offering, only a portion was offered. ಆದರೆ ಸಮಾಧಾನ ಯಜ್ಞದಲ್ಲಿ ಒಂದು ಭಾಗ ಮಾತ್ರ ಯಜ್ಞ ವೇದಿಯ ಮೇಲೆ ಇಡಲ್ಪಟ್ಟಿತು. What is that portion is specified? ಆ ಒಂದು ಭಾಗವು ಏನೆಂಬುದಾಗಿ ಅಲ್ಲಿ ಸ್ಪಷ್ಟೀಕರಿಸಲ್ಪಟ್ಟಿದೆ. It was the choice portion, fat and the inward parts. ಕೊಬ್ಬಾದ ವಿಷಯಗಳು, ಕೊಬ್ಬು ಮತ್ತು ಆಂತರ್ಯದಲ್ಲಿರುವ ಅಂಗಗಳು. Today we think it is not good to eat fat. ಪ್ರಸ್ತುತ ದಿನಗಳಲ್ಲಿ ಈ ಕೊಬ್ಬಿದ ಮಾಂಸವನ್ನು ತಿನ್ನುವುದು ಸರಿಯಲ್ಲ ಎಂಬುದಾಗಿ ನಾವು ಯೋಚಿಸುತ್ತೇವೆ. But in the Bible we see fat and kidneys were considered the best part. ಆದ್ರೆ ಸತ್ಯವೇದದಲ್ಲಿ ಈ ಕೊಬ್ಬಾದ ಮಾಂಸವು ಮತ್ತು ಈ ಒಂದು ಉರುಳಿಕಾಯಿ ಇವೆರಡು ಅದು ಅಮೂಲ್ಯವಾಗಿ ಪರಿಗಣಿಸಲ್ಪಟ್ಟಿತು. Look at the first offering that Abel presented. Look at Genesis 4:4. Please read that. ಆದಿಕಾಂಡ 4:4 ಏಬೇಲನ್ನು ಅರ್ಪಿಸಿದ ಪ್ರಥಮ ಯಜ್ಞವನ್ನು ನೋಡಿರಿ. Genesis 4:4. ಆದಿಕಾಂಡ 4ನೇ ಅಧ್ಯಾಯ 4ನೇ ವಚನ. ಏಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನ ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. Yeah, here we read about the fat being the best part. ಇಲ್ಲಿ ಆ ಕೊಬ್ಬು ಅದು ಉತ್ತಮವಾದ ಒಂದು ಭಾಗವಾಗಿತ್ತು. The inward part speaks of the hidden riches, the precious qualities of the Lord Jesus Christ. ಈ ಒಳಗಿನ ಭಾಗಗಳು ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ಪ್ರಾಮುಖ್ಯವಾದ ಗುಣಲಕ್ಷಣಗಳ ವಿಷಯವಾಗಿ ಮಾತನಾಡುತ್ತವೆ. The hidden riches. ಮರೆಯಾಗಿದ್ದ ಐಶ್ವರ್ಯತನ. The precious qualities, the priceless value of the character of Christ that God alone sees. ಕ್ರಿಸ್ತನಲ್ಲಿರುವ ಅಮೂಲ್ಯವಾದ ಗುಣಲಕ್ಷಣಗಳು, ದೇವರು ಮಾತ್ರ ನೋಡುವ ಒಂದು ಗುಣಲಕ್ಷಣಗಳು ಆತನಲ್ಲಿ ಉಂಟು. We read in Isaiah 53 that there was no beauty when people looked at it. When Israelites looked at it, they didn't find any beauty in him. ಯೆಶಾಯ 53 ಇಸ್ರಾಯೇಲರು ಆತನನ್ನು ನೋಡಿದಾಗ ಆತನಲ್ಲಿ ಯಾವ ಅಂದ ಚಂದವೂ ಇರಲಿಲ್ಲ. As Gentiles, my dear brothers and sisters, what God opened our eyes to see the beauty of our Savior on the cross. ಆದರೆ ಅನ್ಯರಾಗಿ ನಾವು ಶಿಲುಬೆ ಮೇಲೆ ಇರುವ ಕ್ರಿಸ್ತನ ಸೌಂದರ್ಯವನ್ನು ನೋಡುವ ಹಾಗೆ ದೇವರು ತಾನೇ ನಮ್ಮ ಕಣ್ಣುಗಳನ್ನು ತೆರೆದನು. We as God's children could see his beauties, yet there is how much more to him. ನಾವು ದೇವರ ಮಕ್ಕಳಾಗಿ ಆತನ ಸೌಂದರ್ಯವನ್ನು ನೋಡಬಹುದು, ಆದರೂ ಸಹ ಇನ್ನೂ ಎಷ್ಟೋ ವಿಷಯಗಳು ಉಂಟು. Philippians 3:10, please. This is the desire of Apostle Paul. ಫಿಲಿಪ್ಪಿ 3ನೇ ಅಧ್ಯಾಯ 10ನೇ ವಚನ, ಇದೇ ಪೌಲನ ಅಭಿಲಾಷೆಯಾಗಿತ್ತು.
That should be the desire of us. Please read that. ಇದು ಸಹ ನಮ್ಮ ಅಭಿಲಾಷೆಯಾಗಿರಬೇಕು. ಫಿಲಿಪ್ಪಿ 3:10. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದನು. All this that was Yeah, okay. Philippians 3:10. ಸರಿ ಎಫೆಸ ಓದ್ಬಿಟ್ಟಿದ್ದೀನಿ. ಸರಿ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. This was Paul's delight and desire. I want to know more about him and his sufferings. ಆತನ ವಿಷಯವಾಗಿಯೂ ಆತನ ಶ್ರಮೆಯ ವಿಷಯವಾಗಿಯೂ ಹೆಚ್ಚಾಗಿ ತಿಳುಕೊಳ್ಳಬೇಕೆಂಬುದೇ ಪೌಲನ ಅಭಿಲಾಷೆಯಾಗಿತ್ತು. We can never on this side of eternity can fully understand all that Christ meant on the cross, the sacrifice he went through. ಶಿಲುಬೆ ಮೇಲೆ ಆತನು ಆ ಹಾದುಹೋದ ಶ್ರಮೆ, ಆ ಯಜ್ಞವು ಎಲ್ಲಾ ವಿಷಯಗಳನ್ನು ಸಂಪೂರ್ಣವಾಗಿ ನಾವು ನಿತ್ಯತ್ವದ ಈ ಕಡೆಯಲ್ಲಿ ಆ ವಿಷಯಗಳನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳುವುದು ಅಸಾಧ್ಯ. So in burnt offerings, everything was burned. Here, certain valuable parts alone are offered. ಸರ್ವಾಂಗ ಹೋಮ ಯಜ್ಞದಲ್ಲಿ ಎಲ್ಲವೂ ಸುಡಲ್ಪಟ್ಟಿತು. ಆದರೆ ಸಮಾಧಾನ ಯಜ್ಞಕ್ಕೆ ಬರುವಾಗ ಆ ಆಂತರ್ಯದ ಕೆಲವು ಭಾಗಗಳು, ಅಮೂಲ್ಯವಾದ ಭಾಗಗಳು ಮಾತ್ರ ಸುಡಲ್ಪಟ್ಟಿತು. Verse 5 says this offering was consumed by fire. This speaks of the total dedication of Christ. 5ನೇ ವಚನದಲ್ಲಿ ಅದು ಯೆಹೋವನಿಗೆ ಸುಗಂಧ ಹೋಮವಾಗಿತ್ತು ಅಥವಾ ಸಂಪೂರ್ಣವಾಗಿ ಸುಡಲ್ಪಟ್ಟಿತು. ಇದು ಕ್ರಿಸ್ತನ total dedication of Christ. ಕ್ರಿಸ್ತನ ಸಂಪೂರ್ಣ ಸಮರ್ಪಣೆಯ ವಿಷಯವಾಗಿ ಮಾತನಾಡುತ್ತದೆ. And his human testing and suffering. ಮಾನುಷಿಕವಾಗಿ ಆತನು ಹಾದುಹೋದ ಪರೀಕ್ಷೆ ಮತ್ತು ಶ್ರಮೆಯ ವಿಷಯವಾಗಿ ತಿಳಿಸುತ್ತದೆ. Says a sweet savor unto the Lord. ಅದು ಯೆಹೋವನಿಗೆ ಸುಗಂಧ ಹೋಮವಾಗಿರುವುದು. Now it is talking about his perfect life. That is the view here. ಕರ್ತನ ಪರಿಪೂರ್ಣ ಜೀವಿತದ ವಿಷಯವಾಗಿ ಇಲ್ಲಿ ಮಾತನಾಡುತ್ತದೆ. ಅದೇ ಆ ಒಂದು ದೃಷ್ಟಿಯಾಗಿದೆ. Jesus Christ suffered when he lived in this world, but that was not for the sins of the world. ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಜೀವಿಸಿದಾಗ ಆತನು ಶ್ರಮೆಯನ್ನು ಅನುಭವಿಸಿದನು. ಆದರೆ ಆ ಶ್ರಮೆಯು ಈ ಲೋಕದ ಪಾಪಗಳ ದೆಸೆಯಿಂದ ಆಗಿರಲಿಲ್ಲ. Even at the cross, the first 3 hours on the cross, his suffering was from the hands of men. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಇದ್ದಾಗಲೂ ಸಹ ಮೊದಲು 3 ತಾಸುಗಳು ಆ ಶ್ರಮೆಯು ಈ ಲೋಕದ ಮನುಷ್ಯರ ದೆಸೆಯಿಂದ ಅಥವಾ ಮನುಷ್ಯರ ಒಂದು ಕೈಗಳಿಂದ ಆತನು ಶ್ರಮೆಯನ್ನು ಅನುಭವಿಸಿದನು. It was the last 3 hours on the cross that it became an altar on which the Son of God was offered. ಆದರೆ ಕಡೆ 3 ತಾಸುಗಳು, ಆ ತಾಸುಗಳು ಮಾತ್ರ ಆ ಒಂದು ಶಿಲುಬೆ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ಯಜ್ಞವಾಗಿ ಆತನು ಅರ್ಪಿಸಲ್ಪಟ್ಟನು. The darkness veiled. God prevented man to see what he was going through. There was darkness over the land. ಆ ಭೂಮಿಯ ಮೇಲೆಲ್ಲ ಕತ್ತಲು ಕವಿತೆಂಬುದಾಗಿ ನಾವು ಓದುತ್ತೇವೆ. ಆ ದೇವರು ತಾನೇ ಮನುಷ್ಯರು ಈ ವಿಷಯಗಳನ್ನು ನೋಡಬಾರದೆಂಬುದಾಗಿ ಅಂಧಕಾರವನ್ನು ತಂದನು. In Isaiah 53:10 we read, it pleased the Lord to bruise him. ಯೆಶಾಯ 53:10 ಆತನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. So the peace offering was burned on top of the burnt offering. ಈ ಸಮಾಧಾನ ಯಜ್ಞವು ಆ ಒಂದು ಯಜ್ಞ ಸರ್ವಾಂಗದ ಹೋಮ ದ್ರವ್ಯದ ಮೇಲೆ ಹೋಮ ಮಾಡಲ್ಪಟ್ಟಿತು. In other words, they belong together. ಅದು ಒಟ್ಟಾಗಿ ಅದು ಸೇರಿಸಲ್ಪಟ್ಟಿದೆ. It belongs together to get the full view of the inward values and glories of Christ. ಕ್ರಿಸ್ತನ ಆಂತರ್ಯದ ಮೌಲ್ಯತೆಯನ್ನು, ಐಶ್ವರ್ಯತನವನ್ನು ತೋರಿಸುವುದಕ್ಕಾಗಿ ಅವೆರಡು ಸೇರಿಸಲ್ಪಟ್ಟಿದೆ. Yeah, so all the other offerings were burned on top of the burnt offering. ಬಹುತೇಕ ಬೇರೆ ಎಲ್ಲಾ ಯಜ್ಞವು
ಆ ಸರ್ವಾಂಗ ಹೋಮ ದ್ರವ್ಯದ ಮೇಲೆಯೇ ಹೋಮ ಮಾಡಲ್ಪಟ್ಟಿತು. Okay, now let's read verses 6 to 11. ಈಗ 6ನೇ ವಚನದಿಂದ 11ನೇ ವಚನ ತನಕ ಓದಿಕೊಳ್ಳೋಣ. Chapter 3, 6 to 11. ಯಾಜಕ ಕಾಂಡ 3ನೇ ಅಧ್ಯಾಯ 6ನೇ ವಚನದಿಂದ ಸಮಾಧಾನ ಯಜ್ಞಕ್ಕಾಗಿ ಯೆಹೋವನಿಗೆ ಸಮರ್ಪಿಸುವಂಥದ್ದು ಕುರಿ ಅಥವಾ ಆಡು ಆಗಿರುವ ಪಕ್ಷದಲ್ಲಿ ಅದು ಗಂಡಾಗಲಿ ಹೆಣ್ಣಾಗಲಿ ಪೂರ್ಣಾಂಗವಾಗಿರಬೇಕು. ಅದು ಕುರಿಯಾಗಿದ್ದರೆ ತಂದವನು ಅದನ್ನು ಯೆಹೋವನ ಸನ್ನಿಧಿಗೆ ತೆಗೆದುಕೊಂಡು ಬಂದು ಕಂಟಿನ್ಯೂ ಬ್ರದರ್ 11ನೇ ವಚನ ತನಕ. ಅದರ ತಲೆಯ ಮೇಲೆ ಕೈಯಿಟ್ಟು ದೇವದರ್ಶನದ ಗುಡಾರದ ಎದುರಾಗಿ ಅದನ್ನು ಒದಿಸಬೇಕು. ಆರೋನನ ವಂಶದವರಾದ ಯಾಜಕರು ಅದರ ರಕ್ತವನ್ನು ಯಜ್ಞವೇದಿಗೆ ಸುತ್ತಲೂ ಎರಚಬೇಕು. ಆ ಸಮಾಧಾನ ಯಜ್ಞ ಪಶುವಿನ ಕೊಬ್ಬನ್ನ ಯೆಹೋವನಿಗೋಸ್ಕರ ಹೋಮವಾಗಿ ಸಮರ್ಪಿಸಬೇಕು. ಹೇಗೆಂದರೆ ಬಾಲದ ಕೊಬ್ಬನ್ನೆಲ್ಲ ಬೆನ್ನೆಲುಬಿನ ಬಳಿಯಿಂದ ತೆಗೆದುಬಿಟ್ಟು ಅದನ್ನು ಒಪೆಯನ್ನ ಕರುಳುಗಳ ಮೇಲಿನ ಎಲ್ಲಾ ಕೊಬ್ಬನ್ನ 2 ಉರುಳಿಕಾಯಿಗಳನ್ನ ಇವುಗಳ ಮೇಲೆ ಸೊಂಟದಲ್ಲಿರುವ ಕೊಬ್ಬನ್ನ ಕಾಳಿಜ್ಯದ ಮೇಲೆ ಉರುಳಿಕಾಯಿಗಳ ತನಕ ಇರುವ ಕೊಬ್ಬನ್ನ 11ನೇ ವಚನ ಯಾಜಕನು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿ ಮೂಲಕವಾಗಿ ಯೆಹೋವನಿಗೆ ಆಹಾರವಾಗುವುದು. The second peace offering is from the flock. Verse 6. 6ನೇ ವಚನದಲ್ಲಿ ಸಮಾಧಾನ ಯಜ್ಞಕ್ಕಾಗಿ ಅರ್ಪಿಸುವಂತದ್ದು ಅದು ಕುರಿಯಿಂದ ಅಥವಾ ಆಡು ಆಗಿರಬೇಕು. The lamb set forth in a particular way the character of Christ. ಈ ಕುರಿ ಎಂಬುದು ಕ್ರಿಸ್ತನ ಗುಣಲಕ್ಷಣವನ್ನು ಪ್ರತ್ಯೇಕವಾಗಿ ತೋರಿಸುವಂತದಾಗಿದೆ. As in the first offering of the peace of the burnt offering, we see a bullock or an ox. ಇಲ್ಲಿ ಸಮಾಧಾನ ಯಜ್ಞದಲ್ಲಿ ಅಥವಾ ಸರ್ವಾಂಗ ಹೋಮದಲ್ಲಿ ನಾವು ಆ ದನವು ಅಥವಾ ಒಂದು ಹೋರಿಯನ್ನು ಅರ್ಪಿಸುವುದನ್ನು ನಾವು ನೋಡಬಹುದು. That talks about the servant side of the Lord's ministry, the Gospel of Mark. ಮಾರ್ಕನು ಬರೆದ ಸ್ವಾರ್ಥೆ ಅಥವಾ ಕರ್ತನಾದ ಯೇಸು ಕ್ರಿಸ್ತನ ಆ ಸೇವಕನ ಒಂದು ಸೇವೆಯ ವಿಷಯವಾಗಿ ಮಾತನಾಡುತ್ತದೆ. It speaks of his strength as a servant. ಒಬ್ಬ ಸೇವಕನಾಗಿ ಆತನ ಬಲದ ವಿಷಯವಾಗಿ ತಿಳಿಸುತ್ತದೆ. But the lamb set forth Christ in his complete identification with man. ಆದರೆ ಕುರಿ ಎಂಬ ವಿಷಯವನ್ನು ನೋಡುವಾಗ ಅದು ಕ್ರಿಸ್ತನನ್ನು ಸಂಪೂರ್ಣವಾಗಿ ಮನುಷ್ಯನಿಗೆ ಅದು ಗುರುತಿಸಲ್ಪಡುತ್ತಾ ಉಂಟು. Identified with man. ಮನುಷ್ಯನೊಂದಿಗೆ ಗುರುತಿಸಲ್ಪಟ್ಟಿದೆ. In his life and his death. ಆತನ ಜೀವನ ಮತ್ತು ಮರಣದಲ್ಲಿ. You know, in Isaiah 53, we were all gone astray like sheep. ಯೆಶಾಯ 53ನೇ ಅಧ್ಯಾಯದಲ್ಲಿ ನಾವೆಲ್ಲರೂ ಕುರಿಗಳ ಹಾಗೆ ದಾರಿ ತಪ್ಪಿ ಹೋದೆವು. Apostle John the Baptist introduced him in John 1:29. Behold the Lamb of God that takes away the sin of the world. ಯೋಹಾನನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ಸ್ನಾನಿಕನಾದ ಯೋಹಾನನು ಕರ್ತನನ್ನು ಪರಿಚಯ ಮಾಡಿಕೊಟ್ಟನು. ಇಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿಮರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವಂಥದ್ದು. We can believe that even though it is not clarified in the offering that Abel brought, we can believe that it is written there that it was a lamb. ಅಲ್ಲಿ ಏಬೇಲನ್ನು ತಂದು ಅರ್ಪಿಸಿದ ಕಾಣಿಕೆಯು ಸಹ ಅದೊಂದು ಕುರಿಮರಿ ಆಗಿತ್ತು. And the clothing that the Lord clothed them with, most likely, even though it is not clarified there, it must be in a lamb. ಅದೇ ರೀತಿಯಾಗಿ ಯೆಹೋವನು ತಾನೇ ಆ ಯಜ್ಞವನ್ನು ವಧಿಸಿ ಮತ್ತು ಅವರಿಗೆ ಆ ಒಂದು ಹೊದಿಕೆಯನ್ನು ಕೊಟ್ಟದು ಸಹ ಅದು ಕುರಿಮರಿಯಿಂದ ತೆಗೆದದು. So lamb is all through the Bible, from the Genesis onwards, all the way to the book of Revelation. ಆದಿಕಾಂಡ ಮೊದಲುಗೊಂಡು ಪ್ರಕಟಣೆಯವರೆಗೂ ಈ ಕುರಿಮರಿಯ ವಿಷಯವಾಗಿ ಅನೇಕ ವಾಕ್ಯ ಭಾಗಗಳಲ್ಲಿ ನೋಡಬಹುದು. Lamb represent the substitution of the Lord Jesus Christ. ಕುರಿಯು ಕರ್ತನಾದ ಯೇಸು ಕ್ರಿಸ್ತನ ಪರವಾಗಿ
ಆ ಬಲಿಯಾದ ವಿಷಯವು ಪ್ರತಿನಿಧಿಸುತ್ತದೆ. Revelation 5:6, please read that. ಪ್ರಕಟಣೆ 5ನೇ ಅಧ್ಯಾಯ 6ನೇ ವಚನ. ಸಿಂಹಾಸನವು 4 ಜೀವಿಗಳಿಗೂ ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು. ಅದಕ್ಕೆ 7 ಕೊಂಬುಗಳು 7 ಕಣ್ಣುಗಳು ಇದ್ದವು. ಅವು ಏನೆಂದರೆ ಭೂಮಿಯ ಮೇಲೆಲ್ಲ ಕಳಿಸಲ್ಪಟ್ಟಿರುವ ದೇವರ 7 ಆತ್ಮಗಳು. Revelation 6:16 and 17. ಪ್ರಕಟಣೆ 6ನೇ ಅಧ್ಯಾಯ 16, 17. ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿರುವಾತನ ಮುಖಕ್ಕೂ ಯಜ್ಞದ ಕುರಿಯಾದಾತನ ಕೋಪಕ್ಕೂ ನಮ್ಮನ್ನ ಮರೆಮಾಡಿರಿ. 17. ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು. So a lamb is the best picture of the Lord Jesus Christ from Genesis to Revelation. ಆದಿಕಾಂಡ ಮೊದಲುಗೊಂಡು ಪ್ರಕಟಣೆಯವರೆಗೆ ಈ ಕುರಿಮರಿಯು ಕರ್ತನಾದ ಯೇಸು ಕ್ರಿಸ್ತನನ್ನು ಉತ್ತಮವಾಗಿ ಪ್ರತಿನಿಧಿಸುವ ಪ್ರಾಣಿಯಾಗಿದೆ. In Genesis 22, we see a lamb dying for a person, that is Isaac, instead of Isaac. ಆದಿಕಾಂಡ 22ನೇ ಅಧ್ಯಾಯದಲ್ಲಿ ಅಲ್ಲಿ ಒಂದು ಕುರಿಮರಿ ಅದು ಇಸಾಕನ ಬದಲಾಗಿ ಸಾಯುವುದನ್ನು ನೋಡುತ್ತೇವೆ. For one person, one lamb. ಒಬ್ಬ ವ್ಯಕ್ತಿಗೆ ಒಂದು ಕುರಿಮರಿ. In the Passover lamb in Egypt, we see one lamb for a family. ಐಗುಪ್ತ ದೇಶದಲ್ಲಿ ಆ ಪಸ್ಕದ ವಿಷಯವಾಗಿ ನೋಡುವಾಗ ಅಲ್ಲಿ ಒಂದು ಕುಟುಂಬಕ್ಕೆ ಒಂದು ಕುರಿಮರಿ. In the Day of Atonement in Israel, we see about a lamb for a nation. ಇಸ್ರಾಯೇಲ್ ದೇಶದಲ್ಲಿ ಅಲ್ಲಿ ದೋಷ ಪರಿಹಾರ ದಿನಕ್ಕಾಗಿ ಅಲ್ಲಿ ಒಂದು ಜನಾಂಗಕ್ಕೆ ಒಂದು ಕುರಿಮರಿಯ ವಿಷಯವಾಗಿ ನೋಡುತ್ತೇವೆ. So a lamb for a person, lamb for a family, a lamb for a nation. ಒಬ್ಬ ವ್ಯಕ್ತಿಗೆ ಒಂದು ಕುರಿಮರಿ, ಒಂದು ಕುಟುಂಬಕ್ಕೆ ಒಂದು ಕುರಿಮರಿ, ಒಂದು ಜನಾಂಗಕ್ಕೆ ಒಂದು ಕುರಿಮರಿ. But only when Jesus Christ came, we read that John the Baptist is pointing towards him and say, behold the Lamb of God that takes away the sin of the whole world. Hallelujah. One lamb for the whole mankind. ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ಸ್ನಾನಿಕನಾದ ಯೋಹಾನನು ಕರ್ತನ ಕುರಿತಾಗಿ ಹೇಳಿದ ಒಂದು ಮಾತು, ಇಗೋ ದೇವರು ಲೋಕದ ಪಾಪವನ್ನು ನಿವಾರಣೆ ಮಾಡುವನು ಎಂಬುದಾಗಿ ತಿಳಿಸಲ್ಪಟ್ಟಿದೆ. Revelation 19:7, we see this lamb. ಪ್ರಕಟಣೆ 19ನೇ ಅಧ್ಯಾಯ 7ನೇ ವಚನದಲ್ಲಿ ಈ ಕುರಿಮರಿಯನ್ನು ಕಾಣಬಹುದು. That is what we are looking forward to, the lamb, the marriage of the lamb. Please read 19:7. ಯಜ್ಞದ ಕುರಿಯಾದ ಆತನ ವಿವಾಹ, ಇದಕ್ಕಾಗಿ ನಾವು ಎದುರು ನೋಡುತ್ತಿದ್ದೇವೆ. ಪ್ರಕಟಣೆ 19ನೇ ಅಧ್ಯಾಯ 7ನೇ ವಚನ. ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು, ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ. ಸಿದ್ಧ ಮಾಡಿಕೊಂಡಿದ್ದಾಳೆ, ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನ ಘನಪಡಿಸೋಣ ಎಂದು ಹೇಳಿತು. Dear brothers and sisters, this is what we are looking forward to. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಘಟನೆಗಾಗಿ ನಾವು ಎದುರು ನೋಡುತ್ತಿದ್ದೇವೆ. So the lamb is probably the most complete representation of Christ in all the scriptures. ಸತ್ಯವೇದದಲ್ಲಿ ಈ ಕುರಿಮರಿಯು ಕರ್ತನಾದ ಯೇಸು ಕ್ರಿಸ್ತನನ್ನು ಪ್ರತಿನಿಧಿಸುವ ಒಂದು ಪ್ರಾಣಿಯಾಗಿದೆ. The most complete representation. ಸಂಪೂರ್ಣವಾಗಿ ಪ್ರತಿನಿಧಿಸುವ ಪ್ರಾಣಿ. In verse 8 to 10, we see the ritual is similar to that of the herd, the first sacrifice, the first animal. 8ನೇ ವಚನದಿಂದ 11ನೇ ವಚನದಲ್ಲಿ ಈ ಮೊದಲು ಅರ್ಪಿಸಿದ ಒಂದು ದನದ ವಿಷಯವಾಗಿ ಆ ಒಂದು ವಿಷಯವನ್ನೇ ನಾವು ಇಲ್ಲಿ ಗಮನಿಸುತ್ತೇವೆ. The fat was God's portion, we read.
ಈ ಕೊಬ್ಬಾದ ಅಂಶವು ಅದು ದೇವರಿಗೆ ಸೇರಿದ ಭಾಗವಾಗಿದೆ. Fat, as I said, is considered the better part of the animal. ಈಗಾಗಲೇ ಹೇಳಿದ ಹಾಗೆ ಆ ಒಂದು ಪ್ರಾಣಿಯ ಉತ್ತಮ ಭಾಗ ಯಾವುದೆಂಬುದನ್ನು ನೋಡುವಾಗ ಅದರ ಕೊಬ್ಬು. The fatted animal, we read, the fatted animal was the best type. ಕೊಬ್ಬಿದ ಒಂದು ಪಶು ಅಥವಾ ಪ್ರಾಣಿ ಅದು ಉತ್ತಮವಾದ ಒಂದು ಪ್ರಾಣಿಯಾಗಿತ್ತು. In other words, the best was offered to God. ಇನ್ನೊಂದು ಮಾತಿನಲ್ಲಿ ಅತ್ಯುತ್ತಮವಾದದ್ದು ದೇವರಿಗೆ ಅರ್ಪಿಸಲ್ಪಟ್ಟಿತು. Let's read a few verses about the fat. Nehemiah chapter 8 verse 10. ನೇಮಿಯನ ಪುಸ್ತಕ 8ನೇ ಅಧ್ಯಾಯ 10ನೇ ವಚನ. ಈ ಕೊಬ್ಬಿದ ವಿಷಯವಾಗಿ ಕೆಲವು ವಾಕ್ಯ ಭಾಗಗಳನ್ನು ಓದಿಕೊಳ್ಳೋಣ. ನೆಹೆಮಿಯ 8:10. ಇದಲ್ಲದೆ ಎಜ್ರನು ಅವರಿಗೆ ಹೋಗಿ ಮೃಷ್ಟಾನ್ನವನ್ನು ಮಧುರಪಾನವನ್ನು ತೆಗೆದುಕೊಳ್ಳಿರಿ, ತಮಗೋಸ್ಕರ ಏನೂ ಸಿದ್ಧ ಮಾಡದವರಿಗೆ ಭಾಗಗಳನ್ನು ಕಳುಹಿಸಿರಿ. ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿರುವುದರಿಂದ ವ್ಯಸನ ಪಡಬೇಡಿರಿ, ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಅಂದನು. I think in Kannada it's not there. Verse 10 in English, then he said to them, go eat of the fat, drink of the sweet. ಇಲ್ಲಿ ಕನ್ನಡದಲ್ಲಿ ಇಲ್ಲ ಎಂಬುದಾಗಿ ನಾನು ನೆನೆಸ್ತೇನೆ. ಆದ್ರೆ ಆ ಆಂಗ್ಲ ಭಾಷೆಯಲ್ಲಿ ನೋಡುವಾಗ ಆ ಒಂದು ಕೊಬ್ಬನ್ನು ಮತ್ತು ಮಧುರ ಪಾನವನ್ನು ಸೇವಿಸಿರಿ ಎಂಬುದಾಗಿ ತಿಳಿಸಲ್ಪಟ್ಟಿದೆ. Look at Isaiah 25:6. ಯೆಶಾಯ 25:6. ಯೆಶಾಯ 25:6. ಇದಲ್ಲದೆ ಸೇನಾಧೀಶ್ವರನಾದ ಯೆಹೋವನು ಈ ಪರ್ವತದಲ್ಲಿ ಸಕಲ ಜನಾಂಗಗಳಿಗೂ ಸರ್ವತ್ತಾದ ಮೃಷ್ಟಾನ್ನದಿಂದಲೂ ಮಡ್ಡಿಗಟ್ಟಿದ ಮೇಲೆ ಶೋಷಿದ ದ್ರಾಕ್ಷಾರಸದಿಂದಲೂ ಕೂಡಿದ ಔತಣವನ್ನ ಅಣಿಮಾಡುವನು. Here it is in English, it is marrow, but it is talking about the fat. ಇಲ್ಲಿ ಆಂಗ್ಲ ಭಾಷೆಯಲ್ಲಿ ಬೇರೆ ರೀತಿಯಾಗಿ ಉಂಟು, ಆದ್ರೆ ಅದು ಕೊಬ್ಬಿದ ಮಾಂಸದ ವಿಷಯವಾಗಿ ಮಾತನಾಡುತ್ತದೆ. Look at Luke 15:23, what we read there. Luke 15:23. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 23ನೇ ವಚನ. When the prodigal son came back, what is the father telling? ತಪ್ಪಿ ಹೋದ ಮಗನು ಹಿಂತಿರುಗಿ ಬಂದಾಗ ತಂದೆಯು ಹೇಳಿದ ಮಾತು, ಕೊಬ್ಬಿಸಿದ ಆ ಕರುವನ್ನ ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. In the Bible we see the fat as the best portion, and that is offered to God. ಸತ್ಯವೇದ್ಯದಲ್ಲಿ ಈ ಕೊಬ್ಬಿದ ಭಾಗವು ಅದು ಅತ್ಯುತ್ತಮವಾದುದು, ಆ ಭಾಗವನ್ನೇ ದೇವರಿಗೆ ಯಜ್ಞವಾಗಿ ಸಮರ್ಪಿಸಲ್ಪಡುತ್ತದೆ. If you want to reduce your weight and heart issues, you and I don't want to eat much fat. ಆದ್ರೆ ನಮ್ಮ ಒಂದು ಆರೋಗ್ಯದ ಸಮಸ್ಯೆದ ದೆಸೆಯಿಂದ ಅಥವಾ ನಮ್ಮ ದೇಹದ ತೂಕ ಕಡಿಮೆ ಮಾಡುವುದಕ್ಕಾಗಿ ನಾವು ಕೊಬ್ಬಿದ ಮಾಂಸವನ್ನು ಹೆಚ್ಚು ಸೇವಿಸುವುದಿಲ್ಲ. But in Bible it was considered the choice part. ಆದ್ರೆ ಸತ್ಯವೇದದಲ್ಲಿ ಅದು ಅತ್ಯುತ್ತಮವಾದ ಭಾಗ ಎಂಬುದಾಗಿ ಪರಿಗಣಿಸಲ್ಪಟ್ಟಿತು. In other words, the meaning is this: God demands the best from us. ಇದರ ಅರ್ಥ ಏನೆಂಬುದಾಗಿ ನೋಡುವಾಗ ದೇವರು ನಮ್ಮಿಂದ ಅತ್ಯುತ್ತಮವಾದ ಭಾಗವನ್ನೇ ನಿರೀಕ್ಷಿಸುತ್ತಾನೆ. Do we offer our best to God? ನಮ್ಮಲ್ಲಿರುವ ಅತ್ಯುತ್ತಮವಾದ ವಿಷಯಗಳನ್ನು ನಾವು ದೇವರಿಗೆ ಅರ್ಪಿಸುತ್ತಿದ್ದೆವು. God is demanding the best from us. Remember, He has given His best to us. ದೇವರು ನಮ್ಮಿಂದ ಅತ್ಯುತ್ತಮವಾದ ವಿಷಯಗಳನ್ನು ಕೇಳಿಕೊಳ್ಳುತ್ತಿದ್ದಾನೆ. ಆದರೆ ನಾವು ಜ್ಞಾಪಕ ಮಾಡಿಕೊಳ್ಳಬೇಕಾದದ್ದೇನೆಂದ್ರೆ ದೇವರು ತನಗಿಂತ ಅತ್ಯುತ್ತಮವಾದದನ್ನು ನಮಗೆ ದಯಪಾಲಿಸಿದ್ದಾನೆ. He gave His beloved Son for you and me. He gave the best, the heaven's best. There's nothing greater than the person of Jesus Christ. That's what God gave us. ಕರ್ತನಾದ ಯೇಸು ಕ್ರಿಸ್ತನಿಗಿಂತ ಅತ್ಯುತ್ತಮವಾದದ್ದು ಯಾವುದೂ ಇಲ್ಲ. ಆ ತಂದೆಯಾದ ದೇವರು ತನ್ನ ಪ್ರಿಯ ಕುಮಾರನನ್ನೇ ಅಥವಾ ಪರಲೋಕದಲ್ಲಿದ್ದ ಅತ್ಯುತ್ತಮವಾದದನ್ನೇ ನಮಗೆ ದಯಪಾಲಿಸಿದ್ದಾನೆ. That if God spared not His Son but gave Him up for us all, what shall He not give? ದೇವರು
ತನ್ನ ಸ್ವಂತ ಕುಮಾರನನ್ನೇ ಉಳಿಸಿಕೊಳ್ಳದೆ ಕೊಟ್ಟಿದ್ದಾರೆ, ಆತನು ಇನ್ನೇನು ನಮಗೆ ಕೊಡದೇ ಇರುವನು. God has given his best to you and me. ದೇವರು ತನಗಿದ್ದ ಅತ್ಯುತ್ತಮವಾದದನ್ನು ನಮಗೂ ನಿಮಗೂ ಕೊಟ್ಟಿದ್ದಾನೆ. God demands or expects or deserves the best from us. ಅದೇ ರೀತಿಯಾಗಿ ದೇವರು ನಮ್ಮಿಂದ ಅತ್ಯುತ್ತಮವಾದದನ್ನು ಆತನು ಕೇಳಿಕೊಳ್ಳುತ್ತಿದ್ದಾನೆ. ಆತನು ಆ ವಿಷಯಕ್ಕೆ ಯೋಗ್ಯನಾಗಿದ್ದಾನೆ. Normally when we give something to somebody, we give the leftover. Never treat God like that. ಸಾಧಾರಣವಾಗಿ ನಾವು ಮನುಷ್ಯರಿಗೆ ಏನಾದರೂ ಕೊಡುವುದಾದ್ರೆ ನಮಗೆ ಉಳಿದ ವಿಷಯಗಳನ್ನು ಅದನ್ನೇ ನಾವು ಕೊಡುತ್ತೇವೆ, ಆದರೆ ದೇವರನ್ನು ಈ ರೀತಿಯಾಗಿ ಎಂದಿಗೂ ನಾವು ವರ್ತಿಸಬಾರದು. When we give some cloth or something, normally we don't give the new one that we bought. We always give the used one that we don't want. ಸಾಧಾರಣವಾಗಿ ನಾವು ಜನರಿಗೆ ಕೊಡುವಾಗ ನಾವು ಹೊಸ ಬಟ್ಟೆಗಳನ್ನಾಗಲಿ ಅಥವಾ ಅತ್ಯುತ್ತಮವಾದದನ್ನು ಕೊಡುವುದಿಲ್ಲ, ಆದರೆ ಉಪಯೋಗಿಸಲ್ಪಟ್ಟ ಬಳಸಿದ ವಿಷಯಗಳನ್ನೇ ವಸ್ತುಗಳನ್ನೇ ನಾವು ಕೊಡುತ್ತೇವೆ. ಇದೇ ರೀತಿಯಾಗಿ ನಾವು ದೇವರಿಗೆ ವರ್ತಿಸಬಾರದು. The deep and full meaning of the peace offering, ಈ ಸಮಾಧಾನ ಯಜ್ಞದ ಆಳವಾದ ಅರ್ಥವೇನೆಂದರೆ, the blood of Christ brings us in fellowship with God. ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ತಂದೆಯಾದ ದೇವರ ಸಂಗಡ ಇರುವ ಅನ್ಯೋನ್ಯತೆಗೆ ಸೇರಿಸುತ್ತದೆ. But make it complete dedication from our side also need to happen. We need to dedicate ourselves to God. ಅದೇ ಸಂದರ್ಭದಲ್ಲಿ ನಾವು ಸಹ ನಮ್ಮ ಕಡೆಯಿಂದ ಸಂಪೂರ್ಣವಾದ ಸಮರ್ಪಣೆಯನ್ನು ನಾವು ಕೊಡುವವರಾಗಿರಬೇಕು. We have this invitation from the Lord in Matthew 11:28. Please read that, Matthew 11:28. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಕರ್ತನ ಆಹ್ವಾನವನ್ನು ನೋಡಬಹುದು. ಎಲೆ ಕಷ್ಟಪಡುವವರೇ, ಹೊರವತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. Now in Jesus' invitation, this is the rest by the blood shed, the rest of redemption. ಕರ್ತನಾದ ಯೇಸು ಕ್ರಿಸ್ತನ ಆಹ್ವಾನದಲ್ಲಿ ಇಲ್ಲಿ ಆ ಒಂದು ರಕ್ತ ಸುರಿಸಿದರ ಮೂಲಕ ಕೊಡುವ ಒಂದು ವಿಶ್ರಾಂತಿಯಾಗಿದೆ. But now read another rest in verse 29 and 30 in the same chapter, Matthew 11:29 and 30. Please read that. ಇಲ್ಲಿ ಮತ್ತೊಂದು ವಿಶ್ರಾಂತಿ ಅದೇ ಅಧ್ಯಾಯ 11ನೇ ಅಧ್ಯಾಯ 29-30ನೇ ವಚನದಲ್ಲಿ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನ ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು. ಯಾಕಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಔರವಾದದ್ದು ಅಂದನು. You see the difference in here in verse 28. It is the rest that he gives through the shed blood on the cross. ಇಲ್ಲಿ ವ್ಯತ್ಯಾಸವನ್ನು ಗಮನಿಸಿರಿ. 28ನೇ ವಚನದಲ್ಲಿ ಕರ್ತನು ಶಿಲುಬೆಯಲ್ಲಿ ಸುರಿಸಿದ ರಕ್ತದ ಮೂಲಕ ಕೊಡುವ ವಿಶ್ರಾಂತಿ. But verse 29 and 30, this is a rest which when we offer ourselves to him that we receive. ಆದರೆ 29-30ನೇ ವಚನಗಳಲ್ಲಿ ನಾವು ನಮ್ಮನ್ನೇ ಅರ್ಪಿಸುವಾಗ ನಮಗೆ ದೊರೆಯುವ ವಿಶ್ರಾಂತಿಯ ವಿಷಯವಾಗಿ ಮಾತನಾಡುತ್ತದೆ. We have to take the yoke of him on us to enjoy this rest. ಈ ವಿಶ್ರಾಂತಿಯನ್ನು ನಾವು ಅನುಭವಿಸಬೇಕಾದರೆ ಆತನ ನೊಗವನ್ನು ನಮ್ಮ ಮೇಲೆ ತೆಗೆದುಕೊಳ್ಳಬೇಕು. There is a responsibility you and I have, so we can have that rest. And now remember, when we go under that yoke, it is Christ who is on the other side of the yoke. We are not bearing it alone. ನಮ್ಮ ಕಡೆಗೆ ಒಂದು ಜವಾಬ್ದಾರಿ ಉಂಟು. ನಾವು ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ನಾವು ಈ ನೊಗದ ಅಡಿಯಲ್ಲಿ ನಾವು ಹೋಗುವಾಗ ನಾವು ಜ್ಞಾಪಕ ಮಾಡಿಕೊಳ್ಳಬೇಕಾದದ್ದು ಏನೆಂದ್ರೆ, ಮತ್ತೊಂದು ಪಕ್ಷದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿದ್ದಾನೆ. It is his yoke we are taking. ಆತನ ನೊಗವನ್ನು ನಾವು ತೆಗೆದುಕೊಳ್ಳುತ್ತಿದ್ದೇವೆ. And we read about his quality there. He's meek, he's lowly, and that he has already taken the full wrath of God on the cross, and he is calling you and I to surrender ourselves under his yoke. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಗುಣಲಕ್ಷಣಗಳನ್ನು ನೋಡಬಹುದು.
ಆತನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿದ್ದಾನೆ. ಕಲ್ವಾರಿ ಶಿಲುಬೆಯ ಮೇಲೆ ಆತನು ದೇವರ ಕೋಪವನ್ನು ತೆಗೆದುಕೊಂಡನು. ಈಗ ಆತನ ನೊಗವನ್ನು ನಾವು ತೆಗೆದುಕೊಳ್ಳಬೇಕೆಂಬುದಾಗಿ ಆಹ್ವಾನಿಸುತ್ತಿದ್ದಾನೆ. It is same like the peace that he gives us. In Romans 5:1, we read about the peace we have with God. Please read Romans 5:1. ರೋಮ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರೊಂದಿಗೆ ಇರುವ ಆ ಸಮಾಧಾನದ ವಿಷಯವಾಗಿ ಮಾತನಾಡುತ್ತದೆ. ರೋಮ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. ಈಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. Here we read about the peace with God. ದೇವರೊಂದಿಗೆ ಉಂಟಾದ ಸಮಾಧಾನದ ವಿಷಯವಾಗಿ ವಾಕ್ಯದಲ್ಲಿ ಓದುತ್ತೇವೆ. Every born again believer has peace with God. ಹೊಸದಾಗಿ ಹುಟ್ಟಿರುವ ಪ್ರತಿಯೊಬ್ಬ ವಿಶ್ವಾಸಿಗೆ ದೇವರೊಂದಿಗೆ ಸಮಾಧಾನ ಉಂಟು. We were enemies of God earlier. Now through Christ we have peace with God. ನಾವು ಪೂರ್ವದಲ್ಲಿ ದೇವರಿಗೆ ವೈರಿಗಳಾಗಿದ್ದೆವು, ಆದ್ರೆ ಈಗ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಸಮಾಧಾನ ಸ್ಥಿತಿಯನ್ನು ಹೊಂದಿದ್ದೇವೆ. Every believer, no matter what is his spiritual status, he has peace with God. ಪ್ರತಿಯೊಬ್ಬ ವಿಶ್ವಾಸಿಯು ಅವನ ಆತ್ಮಿಕ ಮಟ್ಟ ಎಂಥದೇ ಆಗಿರಬಹುದು, ದೇವರೊಂದಿಗೆ ಸಮಾಧಾನ ಉಂಟು. You are a child of God, you are reconciled to God, you have peace with God. ನೀವು ದೇವರ ಮಗು ಆಗಿದ್ದರೆ ದೇವರೊಂದಿಗೆ ಸಂಧಾನಪಡಿಸಿಕೊಂಡವರಾಗಿ ದೇವರೊಂದಿಗೆ ಸಮಾಧಾನ ಉಂಟು. Now we read about another peace that is in Philippians 4:6-7. Please read that. ಫಿಲಿಪ್ಪಿ 4ನೇ ಅಧ್ಯಾಯ 6 ಮತ್ತು 7ನೇ ವಚನ ಮತ್ತೊಂದು ಸಮಾಧಾನದ ವಿಷಯವಾಗಿ ಓದಬಹುದು. ಫಿಲಿಪ್ಪಿ 4ನೇ ಅಧ್ಯಾಯ 6-7. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನ ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. Romans 5:1 is talking about peace with God. ರೋಮ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರೊಂದಿಗೆ ಉಂಟಾದ ಸಮಾಧಾನದ ವಿಷಯವಾಗಿ ಮಾತನಾಡಿದರೆ, Here we are reading about the peace of God. ಇಲ್ಲಿ ಫಿಲಿಪ್ಪಿ ಪತ್ರಿಕೆಯಲ್ಲಿ ದೇವರ ಸಮಾಧಾನದ ವಿಷಯವಾಗಿ ಓದಬಹುದು. It is true that all believers have peace with God, but unfortunately all the believers may not have the peace of God always in our life. ಪ್ರತಿಯೊಬ್ಬ ವಿಶ್ವಾಸಿಗೆ ದೇವರೊಂದಿಗೆ ಸಮಾಧಾನ ಉಂಟು, ಆದರೆ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ದೇವ ಶಾಂತಿಯು ಅಥವಾ ದೇವ ಸಮಾಧಾನ ಇಲ್ಲದೆ ಇರುವ ಪರಿಸ್ಥಿತಿ ಉಂಟಾಗಿರುತ್ತದೆ. Many times we lose that peace of God. ಅನೇಕ ಸಮಯದಲ್ಲಿ ಆ ದೇವ ಶಾಂತಿ, ದೇವ ಸಮಾಧಾನವನ್ನು ನಾವು ಕಳೆದುಕೊಳ್ಳುತ್ತೇವೆ. Reason is given there that because of our worry. ಇದಕ್ಕೆ ಕಾರಣ ಏನೆಂಬುದಾಗಿ ನೋಡುವಾಗ ನಾವು ಚಿಂತೆ ಮಾಡುವುದರಿಂದಲೇ. I can admit that many times I don't have that peace of God when I worry, and I'm sure that may be your experience many a times. ನಾನು ಸಹ ಇದರಲ್ಲಿ ಒಪ್ಪಿಕೊಳ್ಳುತ್ತೇನೆ. ಅನೇಕ ಸಮಯದಲ್ಲಿ ನಾನು ಚಿಂತೆ ಮಾಡುವಾಗ ದೇವ ಶಾಂತಿ, ದೇವ ಸಮಾಧಾನ ನನ್ನಲ್ಲಿ ಇಲ್ಲ. ಅದು ಎಲ್ಲರ ಅನುಭವದಲ್ಲಿ ಬಂದಿರಬಹುದು. God wants you and I not only have peace with God, but have peace of God ruling in our mind and heart, or garrisoning, or putting a fence around our mind and heart. That's where we worry, and that's where we get disturbed. ವಿಶ್ವಾಸಿಗಳಾಗಿ ನಾವು ನಮ್ಮೆಲ್ಲರಿಗೂ ದೇವರೊಂದಿಗೆ ಸಮಾಧಾನ ಉಂಟಾಗಿದೆ. ಅದೇ ಸಮಯದಲ್ಲಿ ದೇವರು ಬಯಸುವುದೇನೆಂದ್ರೆ ನಮ್ಮಲ್ಲಿ ಆ ದೇವ ಶಾಂತಿಯು ಇರಬೇಕೆಂಬುದಾಗಿ. ಆ ದೇವ ಶಾಂತಿಯು ನಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಅದು ಕಾಯುವಂತದಾಗಿದೆ. In verse 11 we read the fat was totally consumed. 11ನೇ ವಚನದಲ್ಲಿ ನಾವು ನೋಡುವ ಹಾಗೆ ಆ ಒಂದು ಸಂಪೂರ್ಣ ಕೊಬ್ಬು ಅದು ಹೋಮ ಮಾಡಬೇಕು ಅಥವಾ ಸುಟ್ಟು ಬಿಡಬೇಕು. Later we read that the breast and the shoulder was given to the priest. ನಂತರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಆ ಎದೆ ಭಾಗ ಮತ್ತು ಭುಜ ಭಾಗವು ಯಾಜಕರಿಗೆ ಕೊಡಲ್ಪಟ್ಟಿತು. The offerer ate the remainder part of the lamb.
ಆ ಕುರಿಮರಿಯ ಉಳಿದ ಭಾಗವು ಯಜ್ಞ ಅರ್ಪಿಸಿದವನು ತೆಗೆದುಕೊಂಡನು. God provides a table in the peace offering. ಸಮಾಧಾನ ಯಜ್ಞದಲ್ಲಿ ದೇವರು ಒಂದು ಮೇಜನ್ನು ಸಿದ್ಧ ಮಾಡುತ್ತಾನೆ. That's what we read in Psalm 23 verse 5. He prepared a table before me. ಕೀರ್ತನೆ 23:5 ಆತನು ಕೀರ್ತನೆ 23:5 ಓದಿಕೊಳ್ಳೋಣ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನ ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನ ಹಚ್ಚಿಸುತ್ತಿ, ನನ್ನ ಪಾತ್ರೆ. talking about a table, a fellowship. ಇಲ್ಲಿ ಔತಣದ ವಿಷಯವಾಗಿ ಮಾತನಾಡುತ್ತದೆ ಅಥವಾ ಅನ್ಯೋನ್ಯತೆಯ ವಿಷಯವಾಗಿ. Read Psalms 36 verse 8. 36ನೇ ಕೀರ್ತನೆ 8ನೇ ವಚನ. ನಿನ್ನ ಮಂದಿರದ ಸಮೃದ್ಧಿಯಿಂದ ಅವರನ್ನು ಸಂತೃಪ್ತಿಪಡಿಸುತ್ತಿ, ನಿನ್ನ ಸಂಭ್ರಮ ಪ್ರವಾಹದಲ್ಲಿ ಅವರಿಗೆ ಪಾನ ಮಾಡಿಸುತ್ತಿ. John's Gospel chapter 6 verse 51. ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 51ನೇ ವಚನ. ಯೋಹಾನನ್ ಬರೆದ ಸುವಾರ್ತೆ 6:51. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನ ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು, ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನ ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. 57 verse 57. 57ನೇ ವಚನ. ಜೀವಸ್ವರೂಪನಾದ ತಂದೆಯು ನನ್ನನ್ನು ಕಳಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ, ಅದರಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವವನು. The offerer ate the remaining part, and that is what we are talking, the autana. He is enjoying part of that offering. ಯಜ್ಞ ಅರ್ಪಿಸಿದವನು ಆ ಯಜ್ಞದ ಉಳಿದ ಭಾಗವನ್ನು ತೆಗೆದುಕೊಂಡನು. ಯೆಹೋವನು ಔತಣವನ್ನು ಸಿದ್ಧಪಡಿಸುತ್ತಾನೆ. ಇದರ ವಿಷಯವಾಗಲಿ ಕಲಿಯುತ್ತಿದ್ದೇವೆ. The Lord prepares the table both of salvation and fellowship. ದೇವರು ತಾನೇ ರಕ್ಷಣೆಯ ಮತ್ತು ಅನ್ಯೋನ್ಯತೆಯ ಔತಣವನ್ನು ಸಿದ್ಧಪಡಿಸುತ್ತಾನೆ. We have come to the banqueting table. We read in Song of Solomon. ಪರಮಗೀತೆಯಲ್ಲಿ ನಾವು ಓದುವುದೇನೆಂದ್ರೆ, ನಾವು ಆ ಒಂದು ಔತಣದ ಮೇಜಿಗೆ ನಾವು ಸೇರಿ ಬಂದಿದ್ದೇವೆ. There's a table of salvation, a table of fellowship. ರಕ್ಷಣೆಯ ಮೇಜು ಮತ್ತು ಅನ್ಯೋನ್ಯತೆಯ ಮೇಜು. In the parable of the prodigal son, ತಪ್ಪಿ ಹೋದ ಮಗನ ಸಾಮ್ಯದಲ್ಲಿ, it is the father who kills the fatted calf when the son is returned to fellowship. ಮಗನು ಅನ್ಯೋನ್ಯತೆಗೆ ಹಿಂತಿರುಗಿ ಬಂದಾಗ ತಂದೆಯು ಆ ಕೊಬ್ಬಿದ ಮಾಂಸವನ್ನು ಅಥವಾ ಕೊಬ್ಬಿದ ಪಶುವನ್ನು ವಧಿಸಿದನು. Lord invites, read Luke 14 verse 17. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 17ನೇ ವಚನ. Luke 14:17, I believe. Let me see. ಆಮೇಲೆ ಊಟದ ಹೊತ್ತಿಗೆ ಅವನು ಊಟಕ್ಕೆ ಏಳಿಸಿ ಕೊಡುವವರ ಬಳಿಗೆ ಈಗ ಸಿದ್ಧವಾಗಿದೆ, ಬರಬೇಕು ಎಂದು ಕರೆಯುವುದಕ್ಕೆ ತನ್ನ ಆಳನ್ನ ಕಳುಹಿಸಿದನು. In the parable of the Lord inviting to the banquet, he is the one who invites. ಈ ಒಂದು ಊಟಕ್ಕೆ ಕರೆಸಿಕೊಂಡವರ ಈ ಒಂದು ಔತಣಕ್ಕೆ ಕರೆಸಿಕೊಳ್ಳುವ ಈ ಒಂದು ಸಮಯದಲ್ಲಿ ಕರ್ತನು ಆತನು ಆಹ್ವಾನಿಸುತ್ತಿದ್ದಾನೆ. First we accept God's salvation by accepting Jesus Christ as our Savior. ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನಾಗಿ ಅಂಗೀಕರಿಸುವ ಮೂಲಕ ದೇವರನ್ನು ಅಂಗೀಕರಿಸುತ್ತೇವೆ. Then we come to the table of fellowship. ನಂತರ ಅನ್ಯೋನ್ಯತೆಯ ಮೇಜಿಗೆ ಬರುತ್ತೇವೆ. So there is a table of salvation and table of fellowship. ರಕ್ಷಣೆಯ ಮೇಜು ಮತ್ತು ಅನ್ಯೋನ್ಯತೆಯ ಮೇಜು ಇವೆರಡೂ ಇವೆ. Amazing truths. ಅದ್ಭುತವಾದ ಸತ್ಯಾಂಶಗಳು. Let's read the last portion, verse 12 to 17. Leviticus 3:12 to 17. ಯಾಜಕಕಾಂಡ 3ನೇ ಅಧ್ಯಾಯ 12ನೇ ವಚನದಿಂದ 17ನೇ ವಚನ ತನಕ. ಸಮರ್ಪಿಸುವಂಥದ್ದು ಆಡಾಗಿದ್ದರೆ
ಅರ್ಪಿಸುವವನು ಅದನ್ನು ಯೆಹೋವನ ಸನ್ನಿಧಿಗೆ ತೆಗೆದುಕೊಂಡು ಬಂದು ಅದರ ತಲೆಯ ಮೇಲೆ ಕೈ ಇಟ್ಟು ದೇವದರ್ಶನದ ಗುಡಾರದ ಎದುರಾಗಿ ವಧಿಸಬೇಕು. ಆರೋನನ ವಂಶದವರಾದ ಯಾಜಕರು ಅದರ ರಕ್ತವನ್ನು ಯಜ್ಞವೇದಿಗೆ ಸುತ್ತಲೂ ಎರಚಬೇಕು. ಅದರ ವಪೆಯನ್ನು, ಕರುಳುಗಳ ಮೇಲಣ ಎಲ್ಲ ಕೊಬ್ಬನ್ನು, 2 ಹುರುಳಿಕಾಯಿಗಳನ್ನು, ಇವುಗಳ ಮೇಲೆ ಸೊಂಟದಲ್ಲಿರುವ ಕೊಬ್ಬನ್ನು, ಕಾಳಿಜ್ಯದ ಹತ್ತಿರ ಹುರುಳಿಕಾಯಿಗಳ ತನಕ ಇರುವ ಕೊಬ್ಬನ್ನು ಯೆಹೋವನಿಗೋಸ್ಕರ ಅಗ್ನಿಯ ಮೂಲಕ ಸಮರ್ಪಿಸಬೇಕು. ಯಾಜಕನು ಅದನ್ನು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಸುಗಂಧ ಹೋಮ ರೂಪವಾಗಿ ಯೆಹೋವನಿಗೆ ಆಹಾರವಾಗಿರುವುದು. ಯಜ್ಞ ಪಶುಗಳ ಕೊಬ್ಬೆಲ್ಲವೂ ಯೆಹೋವನದು. ಕೊಬ್ಬನ್ನಾಗಲಿ ರಕ್ತವನ್ನಾಗಲಿ ತಿನ್ನಕೂಡದೆಂಬುದು ನಿಮಗೂ ನಿಮ್ಮ ಸಂತತಿಯವರಿಗೂ ನೀವು ವಾಸಿಸುವ ಎಲ್ಲ ಸ್ಥಳಗಳಲ್ಲಿಯೂ ಶಾಶ್ವತ ನಿಯಮ. The third and final type of sacrifice of the peace offering is the goat. ಈ ಸಮಾಧಾನ ಯಜ್ಞ ಕ್ರಮದಲ್ಲಿ ಮೂರನೆಯ ಒಂದು ಪಶು ಅದು ಒಂದು ಆಡು ಆಗಿದೆ. The goat represents the complete identification of Christ as adequate to take away the sin of man. He is able, he is adequate. ಈ ಆಡು ಪ್ರತಿನಿಧಿಸುವ ವಿಷಯವೇನೆಂದರೆ ಕ್ರಿಸ್ತನು ಸಂಪೂರ್ಣ ಪಾಪಗಳನ್ನು, ಸಂಪೂರ್ಣ ವಿಷಯಗಳನ್ನು ತೆಗೆದುಕೊಳ್ಳುವುದಕ್ಕೆ ಆತನು ಸಾಕಾಗಿದ್ದಾನೆ. He was made sin for us, we read. ನಮಗಾಗಿ ಆತನು ಪಾಪವಾದನು. A fact that is not a nice statement. It is not a nice statement, but it is a fact. ಇದು ಒಳ್ಳೆ ಉತ್ತಮ ಅಥವಾ ಒಳ್ಳೆ ಹೇಳಿಕೆ ಅಲ್ಲ, ಆದರೆ ಇದೇ ವಾಸ್ತವಿಕವಾದ ವಿಷಯ. He was made sin for us. ನಮಗಾಗಿ ಪಾಪವಾದನು. He was never made a sinner. He was never a sinner, but he carried our sins on him. So when we see him on the cross, he looked like a sinner dying. ಆತನು ಎಂದಿಗೂ ಪಾಪ ಮಾಡಲಿಲ್ಲ, ಆತನು ಪಾಪಿ ಆಗಿರಲಿಲ್ಲ. ಆದರೆ ಆ ಶಿಲುಬೆ ಮೇಲೆ ನಮ್ಮ ಪಾಪಗಳನ್ನ ಆತನು ಹೊತ್ತುಕೊಂಡನು. ಶಿಲುಬೆ ಮೇಲೆ ಪ್ರಾಣ ಕೊಡುವಾಗ ಆತನು ಒಬ್ಬ ಪಾಪಿಯಾಗಿ ಕಾಣಿಸಿದನು. Many times I have heard believers in the breaking of bread saying Christ became a sinner for us. That is totally wrong. Never say that. ನಾವು ಈ ಆರಾಧನೆ ಕೂಟ ಸಮಯದಲ್ಲಿ ಅನೇಕ ವಿಶ್ವಾಸಿಗಳು ಆತನು ನಮಗಾಗಿ ಪಾಪಿ ಆದನೆ ಎಂಬುದಾಗಿ ಹೇಳುವ ಮಾತನ್ನು ಕೇಳಿದ್ದಾನೆ. ಆದರೆ ಆತನು ಎಂದಿಗೂ ಆತನು ಪಾಪಿ ಆಗಲಿಲ್ಲ. He made a sin. He became a sin carrier. Our sins were laid on him. ನಮ್ಮ ಪಾಪಗಳು ಆತನ ಮೇಲೆ ಹಾಕಲ್ಪಟ್ಟಿತು. ಆತನು ನಮ್ಮ ಪಾಪಗಳನ್ನು ಹೊರುವವನಾಗಿ ಆದನು. I often think like that. My sin alone, how heavy, how terrible it was. But think about laying the sin of the whole world on him. The goat represents that strength, ability to adequate to carry our sin. ನಾನು ಈ ರೀತಿಯಾಗಿ ಆಲೋಚನೆ ಮಾಡುವುದು ಉಂಟು. ನನ್ನ ಒಂದು ಪಾಪದ ಭಾರವು ಅದು ಎಷ್ಟೋ ಆಗಿದೆ, ಆದರೆ ಈ ಲೋಕದ ಎಲ್ಲಾ ಪಾಪವನ್ನು ಆತನು ತೆಗೆದುಕೊಂಡನು. ಈ ಆಡು ಎಂಬುದಾಗಿ ನೋಡುವಾಗ ಆ ಪಾಪಗಳನ್ನೆಲ್ಲ ಹೊರುವ ಒಂದು ಸಾಮರ್ಥ್ಯ, ಒಂದು ಬಲ ಹೊಂದಿದ ಒಂದು ಪ್ರಾಣಿಯಾಗಿತ್ತು. The rest of the rituals of the sacrifice is same like the herd and the flock. ಆದರೆ ಈ ಉಳಿದ ಈ ಯಜ್ಞದ ಕ್ರಮವನ್ನು ನೋಡುವಾಗ ಆ ಒಂದು ದನವಾಗಲಿ ಅಥವಾ ಕುರಿಮರಿ ಹೇಗೆ ಅರ್ಪಿಸಲ್ಪಡುತ್ತದೆ ಅದೇ ರೀತಿಯಾಗಿ ಅರ್ಪಿಸಲ್ಪಡಬೇಕು. There are 2 prohibitions for Israelites not to eat either the fat or the blood of the sacrifice. ಇಸ್ರಾಯೇಲರಿಗೆ 2 ನಿಷೇಧವಾದ ವಿಷಯಗಳು ಉಂಟು. ಅದೇನೆಂದ್ರೆ ಆ ಯಜ್ಞದ ಕೊಬ್ಬನ್ನಾಗಲಿ ಅಥವಾ ರಕ್ತವನ್ನಾಗಲಿ ಅವರು ತಿನ್ನಕೂಡದು. The reason for prohibiting eating the blood is given in Leviticus 17:10-14. ಯಾಜಕಕಾಂಡ 17ನೇ ಅಧ್ಯಾಯ 10ರಿಂದ 14ನೇ ವಚನದಲ್ಲಿ ಅವರು ಯಾಕೆ ಆ ರಕ್ತ ಭೋಜನ ಮಾಡಬಾರದೆಂಬುದಾಗಿ ನಿಷೇಧಿಸಲ್ಪಡೋದಕ್ಕೆ ಕಾರಣ ಏನೆಂಬುದಾಗಿ ತಿಳಿಸಲ್ಪಟ್ಟಿದೆ. Quickly, can we read that? 17:10-14. ಯಾಜಕಕಾಂಡ 17ನೇ ಅಧ್ಯಾಯ 10ರಿಂದ 14ನೇ ವಚನ ಓದಿಕೊಳ್ಳೋಣ. ಇದಲ್ಲದೆ ಇಸ್ರಾಯೇಲರಲ್ಲಿ ಆಗಲಿ ಅವರ ನಡುವೆ
ಇಳುಕೊಂಡಿರುವ ಅನ್ಯ ದೇಶದವರಲ್ಲಿ ಆಗಲಿ ಯಾವನಾದರೂ ರಕ್ತ ಭೋಜನ ಮಾಡಿದರೆ ನಾನು ಆತನ ಮೇಲೆ ಉಗ್ರವಾದ ಕೋಪವನ್ನು ಮಾಡಿ ಅವನನ್ನು ಕುಲದಿಂದ ತೆಗೆದು ಹಾಕುವೆನು. ಯಾಕಂದರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ. ಅಂಥ ರಕ್ತವನ್ನು ನೀವು ಯಜ್ಞವೇದಿಗೆ ಎರಚಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದು ನಿಮಗೆ ಅನುಗ್ರಹ ಮಾಡಿದೆನು. ರಕ್ತವು ಪ್ರಾಣಾಧಾರವಾಗಿರುವ ಕಾರಣ ಅದರಿಂದ ದೋಷ ಪರಿಹಾರವಾಗುತ್ತದಷ್ಟೇ. ಆದುದರಿಂದ ನಿಮ್ಮಲ್ಲಿ ಆಗಲಿ ನಿಮ್ಮ ನಡುವೆ ಇಳುಕೊಂಡಿರುವ ಅನ್ಯ ದೇಶದವರಲ್ಲಿ ಆಗಲಿ ಯಾರೂ ರಕ್ತ ಭೋಜನ ಮಾಡಬಾರದೆಂದು ಇಸ್ರಾಯೇಲರಿಗೆ ಆಜ್ಞಾಪಿಸಿದನು. ಇಸ್ರಾಯೇಲರಲ್ಲಿ ಆಗಲಿ ಅವರ ನಡುವೆ ಇಳುಕೊಂಡಿರುವ ಅನ್ಯ ದೇಶದವರಲ್ಲಿ ಆಗಲಿ ಯಾವನಾದರೂ ಬೇಟೆಯಾಡಿ ತಿನ್ನತಕ್ಕ ಮೃಗವನ್ನು ಇಲ್ಲವೇ ಪಕ್ಷಿಯನ್ನು ಹಿಡಿದರೆ ಅವನು ಅದರ ರಕ್ತವನ್ನು ಸುರಿಸಿ ಮಣ್ಣಿನಿಂದ ಮುಚ್ಚಿ ಬಿಡಬೇಕು. 14ನೇ ವಚನ. ಯಾಕಂದರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರವು. ಆದ ಕಾರಣ ನಾನು ಇಸ್ರಾಯೇಲರಿಗೆ ಪ್ರತಿ ಪ್ರಾಣಿಗೂ ರಕ್ತವೇ ಪ್ರಾಣಾಧಾರವಾದುದರಿಂದ ನೀವು ಯಾವ ವಿಧವಾದ ಪ್ರಾಣಿಯ ರಕ್ತವನ್ನು ಉಣ್ಣಬಾರದು. ರಕ್ತ ಭೋಜನ ಮಾಡಿದವನಿಗೆ ಬಹಿಷ್ಕಾರವಾಗಬೇಕೆಂದು ಆಜ್ಞಾಪಿಸಿದನು. Here the reason is given clearly why they should not eat the blood. ಇಸ್ರಾಯೇಲರು ಯಾಕೆ ರಕ್ತ ಭೋಜನ ಮಾಡಬಾರದೆಂಬುದಕ್ಕೆ ಸ್ಪಷ್ಟವಾದ ಕಾರಣ ತಿಳಿಸಲ್ಪಟ್ಟಿದೆ. Now we can understand when Jesus said in John 6 that you have to eat my flesh and drink my blood. It was offensive to them. They didn't understand that Jesus is not talking about literally eating his flesh or blood, but taking him in. They didn't understand that. They didn't understand the spiritual meaning of that statement. They said this is hard statement and they left Jesus. ಯೋಹಾನನ್ ಬರೆದ ಸುವಾರ್ತೆಯ 6ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನನ್ನ ಒಂದು ದೇಹದಲ್ಲಿಯೂ ನನ್ನ ರಕ್ತದಲ್ಲಿಯೂ ಅವರು ಪಾನ ಮಾಡಬೇಕು, ಮಾಂಸವನ್ನು ತಿನ್ನಬೇಕು, ನಮ್ಮ ರಕ್ತ ಕುಡಿಯಬೇಕು ಹೇಳಿದಾಗ ಇಟ್ ಅಫೆಂಡೆಡ್ ದಮ್. ನನ್ನ ಮಾಂಸವನ್ನು ತಿನ್ನಬೇಕು, ನನ್ನ ರಕ್ತವನ್ನು ಕುಡಿಯಬೇಕೆಂಬುದಾಗಿ ಹೇಳಿದಾಗ ಅವರಿಗೆ ಅದು ಬೇಸರವಾಯಿತು. ಯಾಕೆ ಎಂಬುದಕ್ಕೆ ಇಲ್ಲಿ ನಾವು ಕಾರಣ ನಾವು ನೋಡುತ್ತೇವೆ. But Jesus was telling the spiritual meaning. When you eat or drink something, it goes inside. You have to accept him into your heart. You have to accept him into your heart. That is the meaning. And they failed to understand that. They thought that he was telling literally. ಕರ್ತನಾದ ಯೇಸು ಕ್ರಿಸ್ತನು ಇದು ಅಕ್ಷರಶವಾಗಿ ಆತನು ಹೇಳುತ್ತಿದ್ದಾನೆ ಎಂಬುದಾಗಿ ಆ ಜನರು ನೆನೆಸಿಕೊಂಡರು. ಆದರೆ ಆತ್ಮೀಕವಾದ ಒಂದು ಆಳವನ್ನು ನಾವು ತೆಗೆದುಕೊಳ್ಳಬೇಕು. ಹೇಗೆ ತಿನ್ನುವಾಗ ಕುಡಿಯುವಾಗ ಅದು ನಮ್ಮ ದೇಹದೊಳಗೆ ಸೇರುತ್ತದೆ, ಅದೇ ರೀತಿಯಾಗಿ ಆತನನ್ನು ನಾವು ನಮ್ಮ ಹೃದಯಕ್ಕೆ ತೆಗೆದುಕೊಳ್ಳಬೇಕು. ಆ ಆತ್ಮೀಕ ಅರ್ಥದಲ್ಲಿ ಆತನು ಮಾತನಾಡಿದನು. The reason for not eating the fat is the Lord's. He demands the best. ಕೊಬ್ಬನ್ನು ತಿನ್ನಬಾರದು. ಕಾರಣ ಏನೆಂಬುದಾಗಿ ನೋಡುವಾಗ ಆ ಕೊಬ್ಬೆಲ್ಲವೂ ಯೆಹೋವನದು, ದೇವರಿಗೆ ಸಲ್ಲಬೇಕು. If we are to enjoy the fullest of our fellowship with God, ದೇವರೊಂದಿಗೆ ಸಂಪೂರ್ಣ ಅನ್ಯೋನ್ಯತೆಯನ್ನು ನಾವು ಅನುಭವಿಸಬೇಕಾದರೆ it is imperative that we give our best to him. ಇಲ್ಲಿ ಅನಿವಾರ್ಯ ಏನೆಂಬುದಾಗಿ ನೋಡುವಾಗ ನಮ್ಮಲ್ಲಿರುವ ಅತ್ಯುತ್ತಮವಾದದನ್ನು ನಾವು ದೇವರಿಗೆ ಕೊಡಬೇಕು. So we are completing chapter 3 here, the peace offering that speaks about that Jesus Christ who became our peace to bring us in fellowship with God and with one another. ದೇವರೊಂದಿಗೂ ಮತ್ತು ಒಬ್ಬರೊಬ್ಬರೊಂದಿಗೂ ಸಮಾಧಾನ ಸ್ಥಿತಿಗೆ ತರುವುದಕ್ಕೆ ನಮಗೆ ಸಮಾಧಾನವಾದ ಯೇಸು ಕ್ರಿಸ್ತನ ವಿಷಯವಾಗಿ ತಿಳಿಸುವ ಈ ಸಮಾಧಾನ ಯಜ್ಞದ ಕುರಿತಾಗಿ ನಾವು ಮಾತನಾಡುತ್ತಿದ್ದೇವೆ. ಇಲ್ಲಿಗೆ ನಾವು 13ನೇ ಅಧ್ಯಾಯವನ್ನು ಮುಗಿಸಿದೆವು. Dear brothers and sisters, even though this book is little difficult to understand, please read and meditate and we will see the beauties of our blessed Savior. ಈ ಪುಸ್ತಕವು ಅರ್ಥ ಮಾಡಿಕೊಳ್ಳುವುದಕ್ಕೆ ಕಷ್ಟಕರವಾಗಿದ್ರೂ ಸಹ ಈ ಪುಸ್ತಕವನ್ನು ಪದೇ ಪದೇ ಓದಿ ನಾವು ಧ್ಯಾನ ಮಾಡುವುದಾದರೆ ಕರ್ತನಾದ ಯೇಸು ಕ್ರಿಸ್ತನ ಸೌಂದರ್ಯವನ್ನು ಹೆಚ್ಚಾಗಿ ನಾವು ನೋಡುವುದಕ್ಕೆ ಸಾಧ್ಯವಾಗುತ್ತದೆ. His name be thank you for joining. ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೇರಿ ಬಂದದಕ್ಕೆ ನಿಮ್ಮೆಲ್ಲರಿಗೂ ಕೃತಜ್ಞತೆ.